ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ವಸ್ತು ಪತ್ತೆಯಾಗಿದೆ ಎನ್ನುವಂತಹ ಸ್ಫೋಟಕ ವಿಚಾರ ಈಗ ಕೇಳಿ ಬರ್ತಾ ಇದೆ. ಯಾರು ಮೊಟ್ಟೆ ಪ್ರಿಯರಿದ್ರು ಅವರಿಗೆ ಈಗ ಶಾಕ್ ಎದುರಾಗ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಒಂದು ಮೊಟ್ಟೆ ತಿನ್ನಲೇಬೇಕು ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಆ ಮೊಟ್ಟೆಯಲ್ಲಿ ಈಗ ಕ್ಯಾನ್ಸರ್ ಕಾರಕ ಒಂದು ವಸ್ತು ಪತ್ತೆಯಾಗಿದೆಯಂತೆ. ರಾಜ್ಯದಲ್ಲಿ ಅಲರ್ಟ್ ಆಗಿದ್ದಾರೆ ಮೊಟ್ಟೆಯ ವ್ಯಾಪಾರಿಗಳೆಲ್ಲರೂ ಕೂಡ. ಈಗ ಹೈ ಅಲರ್ಟ್ ಘೋಷಿಸಿದ ಒಂದು ಆರೋಗ್ಯ ಇಲಾಖೆ ಏನಿದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದೆ. ರಾಜ್ಯದಾದ್ಯಂತ ಮೊಟ್ಟೆ ಮಾದರಿಯ ಒಂದು ಸಂಗ್ರಹವನ್ನು ಮಾಡಲಾಗ್ತಾ ಇದೆ. ಎಲ್ಲಿ ಏನೇನು ಆಗಿದೆ ಅಂತ ಹೇಳಿ ಮೊಟ್ಟೆಗಳನ್ನು ಲ್ಯಾಬ್ನಲ್ಲಿ ಕೂಡ ಪರೀಕ್ಷೆ ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ಆರೋಗ್ಯ ಇಲಾಖೆ ಕೊಟ್ಟಿರುವಂಥದ್ದು. ಕ್ಯಾನ್ಸರ್ ಕಾರಕ ಪತ್ತೆಯಾತ್ರೆ, ಮೊಟ್ಟೆ ವ್ಯಾಪಾರಿಗಳ ಮೇಲೆ ಕ್ರಮ ಅಂತ ಹೇಳಲಾಗ್ತಾ ಇದೆ. ಮೊಟ್ಟೆಯಲ್ಲಿ ನೈಟ್ರೋಫ್ಲೂರನ್ ನಿಷೇಧಿತ ಒಂದು ವಸ್ತು ಪತ್ತೆ ಆಗ್ತಾ ಇದ್ದಂತೆ ಇದರ ಹಿನ್ನೆಲೆಯಲ್ಲಿ ಮಾರಣಾಂತಿಕ ಕಾಯಿಲೆಯೂ ಕೂಡ ನೈಟ್ರೋಫ್ಲೂರನ್ ಕಾರಣವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲರ್ಟ್ ಆಗುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ವಸ್ತು ಪತ್ತೆ ಆಗ್ತಾ ಇದೆಯಾ? ವೀಕ್ಷಕರೇ ನೋಡಿ, ಮೊಟ್ಟೆಯಲ್ಲಿ ಆಮ್ಲೆಟ್ ತಿನ್ನಬೇಕು, ಬೇಯಿಸ್ಕೊಂಡು ತಿನ್ನಬೇಕು, ಇನ್ನೊಂದು ಆ ರೀತಿಯಾಗಿ ರುಚಿಯಾಗಿ ನಾನು ಮೊಟ್ಟೆನ ತಿನ್ನಲೇಬೇಕು ಅಂತ ಕೆಲವರು ಪ್ರತಿನಿತ್ಯ ತಿಂತಾ ಇರ್ತಾರೆ. ಮತ್ತು ಡಯಟ್ ಮಾಡೋರಂತೂ ನಿತ್ಯವೂ ಕೂಡ ಮೊಟ್ಟೆ ಇಲ್ಲದೆ ಅವರ ಒಂದು ಡಯಟ್ ಮುಗಿಯೋದಿಲ್ಲ. ಆ ರೀತಿಯಾಗಿರುತ್ತೆ. ಈ ರೀತಿಯಾಗಿ ದಿನ ಮೊಟ್ಟೆ ತಿನ್ನೋರಿಗೆ ಅಥವಾ ಆವಾಗ ತಿನ್ನೋರಿಗೆ ಯಾರಿಗೆ ಆದರೂ ಸರಿ, ಈಗ ಅವ್ರಿಗೆ ಶಾಕ್ ಎದುರಾಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಒಂದು ಕ್ಯಾನ್ಸರ್ ಕಾರಕ ವಸ್ತು ಪತ್ತೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ? ಈಗ ಬಂದಿರುವಂತಹ ಒಂದು ಸುದ್ದಿ ಏನಿದೆ, ಇದು ನಿಜಕ್ಕೂ ಕೂಡ ಎಲ್ಲರಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿಯೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಒಂದು ಮೊಟ್ಟೆಯ ವಿಚಾರವಾಗಿ ಮೊಟ್ಟೆ ವ್ಯಾಪಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಮೊಟ್ಟೆಯನ್ನು ಮಾಡಬೇಕಾ ಬೇಡ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ. ಹೀಗಾಗಿ ಆರೋಗ್ಯ ಇಲಾಖೆಯು ಕೂಡ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ. ಅಲರ್ಟ್ ಆಗಿರಿ ಅಂತ ಹೇಳಿ. ರಾಜ್ಯದಲ್ಲಿ ಎಲ್ಲೆಲ್ಲಿ ಮೊಟ್ಟೆ ಮಾರ್ತಾರೆ ಆ ಎಲ್ಲ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಒಂದು ಮಾದರಿಯನ್ನು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಲ್ಯಾಬ್ಗೆ ಕಳಿಸಿದ್ದಾರೆ ಟೆಸ್ಟ್ ಮಾಡೋಕ್ಕೆ. ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ಹೇಳಿ ಮೊಟ್ಟೆಗಳನ್ನು ಬೇರೆ ಬೇರೆ ಕಡೆ ನಿಮ್ಮ ಭಾಗದಲ್ಲಿರುವಂತಹ ಒಂದು ಮೊಟ್ಟೆಗಳನ್ನು ಅಲ್ಲಿನ ಜಿಲ್ಲಾಡಳಿತಕ್ಕೆ ಕೂಡ ಹೇಳಿರಬಹುದು. ಆರೋಗ್ಯ ಇಲಾಖೆ ಮೊಟ್ಟೆಗಳನ್ನು ತೆಗೆದುಕೊಂಡೋಗಿ ಪರೀಕ್ಷೆ ಮಾಡಿಸಿ ಅದರ ಒಂದು ವರದಿಯನ್ನು ಕೊಡ್ರಿ ಅಂತ ಹೇಳಿದಂತೆ ಕಾಣ್ತಾ ಇದೆ. ಹೀಗಾಗಿ ಈ ಒಂದು ಕ್ಯಾನ್ಸರ್ ಕಾರಕ ಪತ್ತೆ ಆದರೆ ಮೊಟ್ಟೆಯ ಒಂದು ವ್ಯಾಪಾರಿಗಳ ಮೇಲೆ ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೆಲವೊಂದು ರೀತಿಯ ಮೊಟ್ಟೆಗಳನ್ನು ಮಾರದಂತೆ ನಿಷೇಧ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮತ್ತು ಈ ಒಂದು ಕ್ಯಾನ್ಸರ್ ಕಾರಕ ಪತ್ತೆ ಯಾವ ಕಾರಣದಿಂದ ಆಗ್ತಾ ಇದೆ, ಎಲ್ಲಿಂದ ಆಗ್ತಾ ಇದೆ, ಇಷ್ಟು ದಿನ ಇಲ್ಲದೆ ಇರೋದು ಹೀಗೆ ಹೆಂಗೆ ಪತ್ತೆ ಆಯ್ತು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಅದು ಲ್ಯಾಬ್ನ ಒಂದು ರಿಪೋರ್ಟ್ ಬರಬೇಕು. ಮೊಟ್ಟೆಯಲ್ಲಿ ಏನಾಗ್ತಾ ಇದೆ ಅಂದರೆ ನೈಟ್ರೋಫ್ಲೂರನ್ ಏನಿದೆ, ನೈಟ್ರೋಫ್ಲೂರನ್ನು ನಿಷೇಧಿತ ವಸ್ತು ಪತ್ತೆ ಆಗ್ತಾ ಇದೆಯಂತೆ. ಈ ವಸ್ತು ಹೆಂಗೆ ಪತ್ತೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಮಾರಣಾಂತಿಕ ಕಾಯಿಲೆಯೂ ಕೂಡ ನೈಟ್ರೋಫ್ಲೂರನ್ನ ಒಂದು ಕಾರಣವಾಗ್ತಾ ಇದೆ. ಆದ್ದರಿಂದ ಏನಾದರೂ ಬೇರೆ ಬೇರೆ ಕಾಯಿಲೆ ಬರಬಹುದು. ಈ ರೀತಿಯಾಗಿ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಎಲ್ಲರೂ ಕೂಡ ಅಲರ್ಟ್ ಆಗಿ ಇರಿ ಅಂತ ಹೇಳಿ ಆರೋಗ್ಯ ಸಚಿವರು ಈಗ ಖಡಕ್ ಆಗಿರುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಮೊಟ್ಟೆಯ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಒದ್ದಾಡ್ತಾ ಇದ್ರು ಜನ. ಆದರೆ ಈಗ ಮೊಟ್ಟೆಯಲ್ಲಿ ಏನೋ ಈ ರೀತಿಯಾದಂತಹ ಒಂದು ಕ್ಯಾನ್ಸರ್ ಕಾರಕ ವಸ್ತು ಪತ್ತೆ ಆಗ್ತಾ ಇದೆ ಅಂತಂದರೆ ಮೊಟ್ಟೆ ತಿನ್ನಬೇಕಾ ಬೇಡ ಅನ್ನುವಂಥ ಒಂದು ಪ್ರಶ್ನೆ ಉಟ್ಕೊಂಡ್ಬಿಟ್ಟಿದೆ ಈಗ. ಯಾಕಂದರೆ ಮೊಟ್ಟೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಸಿಗುತ್ತೆ ನಮಗೆ. ಬೇರೆ ಬೇರೆ ಅದರಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಈ ಮೊಟ್ಟೆಯಲ್ಲಿ ಸಿಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ಮೊಟ್ಟೆಯನ್ನು ತಿನ್ನಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟು ಬರೋ ತನಕ ಮೊಟ್ಟೆಯ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಅದೇ ರೀತಿಯಾಗಿ ಹೇಳದಂತೆ ಕಾಣ್ತಾ ಇದೆ. ಸೂಚನೆ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ನೀವು ಮೊಟ್ಟೆಯನ್ನು ಸೇವನೆ ಮಾಡಬೇಕಂದ್ರೆ ಇದರ ಒಂದು ವರದಿ ಬರಬೇಕು. ವರದಿ ಬಂದ ನಂತರ ಸರ್ಕಾರ ಏನು ಹೇಳುತ್ತೆ, ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಡಿಪೆಂಡ್ ಆಗಿದ್ರೆ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನು ತಿನ್ನಿಸ್ತಾ ಇರ್ತಾರೆ. ಆ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆ ಆಗಬಾರ್ದು. ಇದರ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ರಿ ಅಂತ ಸರ್ಕಾರನೇ ಹೇಳಿರುವಾಗ ನಾವು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸ್ವಲ್ಪ ದಿನ ಮೊಟ್ಟೆಯನ್ನು ತಿನ್ನೋದು ಬಿಟ್ಟರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಂತೆ ಆಗುತ್ತೆ. ಹೀಗಾಗಿ ಆರೋಗ್ಯ ಇಲಾಖೆಯ ಸೂಚನೆ, ಸರ್ಕಾರದ ಸೂಚನೆಯನ್ನು ಈ ಒಂದು ಸಮಯದಲ್ಲಿ ನಾವು ಪಾಲಿಸಲೇಬೇಕಾಗುತ್ತೆ. ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.